ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಕ್ರಿಸ್ಪಿ ಗೋಬಿ ಮಾಡೋದು ಹೇಗೆ ಅಂತ ಅಮ್ಮ ಹೇಳ್ಕೊಡ್ತಾರೆ, ಬನ್ನಿ ನೋಡೋಣ. ಕ್ರಿಸ್ಪಿ ಗೋಬಿ ಅನ್ನೋದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ. ಮೊದಲಿಗೆ ಬಂದುಬಿಟ್ಟು ಅಮ್ಮ ಹೂಕೋಸನ್ನ ಸ್ವಲ್ಪ ಅರಿಶಿನ ಉಪ್ಪು ನೀರನ್ನ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಒಂದು ಕುದಿ ಬರೋಷ್ಟು. ಅದಾದಮೇಲೆ ಒಂದು ಬೌಲಿಗೆ ಮೈದಾ ಜೊತೆಗೆ ಕಾರ್ನ್ಫ್ಲೋರ್, ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದಾರೆ. ಕ್ರಿಸ್ಪಿ ಗೋಬಿ ಅಂತ ಹೆಸರಿದೆಯಲ್ಲ, ಸೊ ಇದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಹಾಗೆ ಗರಂ ಮಸಾಲ ಹಾಕ್ತಾ ಇದ್ದಾರೆ, ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ. 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೋತಾ ಇದ್ದಾರೆ. ನೀವು ಅದನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್, ನಾರ್ಮಲ್ ಟೊಮ್ಯಾಟೊ ಸಾಸ್ ಅಲ್ಲ, ಟೊಮ್ಯಾಟೊ ಕೆಚಪ್ನ 1 ಸ್ಪೂನಷ್ಟು ಹಾಕ್ಕೋಬೇಕು. 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ರೆಸಿಪಿ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದಾರೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಲೈಟಾಗಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ನೀವು ನೀರಿನಲ್ಲಿ ಆಲ್ರೆಡಿ ಸ್ವಲ್ಪ ಕುದಿಸ್ಕೊಂಡಿರ್ತೀರಲ್ವ ಅದು ಕಾಲಿಫ್ಲವರ್ನ, ಸೊ ಅದೇನಾಗುತ್ತೆ ಗೋಬಿ ಅದರಲ್ಲೂ ನೀರಿನ ಅಂಶ ಇರುತ್ತೆ. ಸೊ ಅದರಿಂದ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಈಗ ನೀವು ಬೇಯಿಸಿಟ್ಕೊಂಡಿರುವಂತಹ ಹೂಕೋಸನ್ನ ತೊಗೊಂಡು ನೀಟಾಗಿ ಬೇಯಿಸಿರೋದು ಅಂದರೆ ಜಸ್ಟ್ ತೊಳೆದಿರೋದಷ್ಟೇ ಒಂದು ಬಿಸಿ ನೀರಲ್ಲಿ, ಅದನ್ನು ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಏನಕ್ಕೆ ಬಿಸಿ ನೀರಲ್ಲಿ ತೊಳಿತಾರೆ ಅಂದರೆ ನಿಮಗೆ ಗೊತ್ತು, ಹುಳಗಳು ಏನೇ ಇದ್ರೂ ನೀಟಾಗುತ್ತೆ, ಕ್ಲೀನ್ ಆಗುತ್ತೆ ಅಂತ ತೊಳೆಯೋದು. ನೋಡ್ತಾ ಇದ್ರಲ್ಲ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಬಿಡಿ. ಈಗ ಒಂದು ಬಿಸಿ ಕಾದಿರುವಂತಹ ಎಣ್ಣೆಗೆ ಅದನ್ನು ಒಂದೊಂದಾಗೆ ಹಾಕ್ಕೊಡಿ. ಕ್ರಿಸ್ಪಿ ಗೋಬಿ ಅಂತ ನಾವು ಯೂಶ್ವಲಿ ಗೋಬಿ ಮಂಚೂರಿ ತಿಂತಾ ಇರ್ತೀರ ಅಲ್ವಾ, ಈ ಥರನೂ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ತುಂಬಾ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಈ ಶ್ರಾವಣ ಟೈಮಲ್ಲಿ ಯಾರೆಲ್ಲ ನಾನ್ ವೆಜ್ ತಿನ್ನೋದಿಲ್ವೋ ಅವರಿಗೆ ಕೂಡ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ತೆಗೆದು ಇಟ್ಕೊಂಡು ಮತ್ತೆ ಅದನ್ನೇ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಮುಕ್ಕಾಲು ಬೇಯಿಸ್ಕೊಂಡು ಮತ್ತೆ ಕಾಲು ಬೇಯಿಸ್ಕೋಬೇಕು. ಆವಾಗ ಸೀದೋಗಲ್ಲ, ಬಟ್ ಕ್ರಿಸ್ಪಿ ಆಗಿರುತ್ತೆ. ಈಗ ಕ್ರಿಸ್ಪಿ ಗೋಬಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.